ದಕ್ಷಿಣ ಭಾರತದ ರಾಜಕೀಯದಲ್ಲಿ ಈಗ ಹೊಸ ಸಂಚಲನ. ದಶಕಗಳ ಕಾಲ ಬೆಳ್ಳಿ ತೆರೆಯ ಮೇಲೆ ರಂಜಿಸಿದ ದಳಪತಿ ಈಗ ತಮಿಳುನಾಡು ರಾಜಕೀಯದ ಹೊಸ ಆಶಾ ಕಿರಣವಾಗಿ ನಿಜ ಜೀವನದ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ನಟ ವಿಜಯ್ ತಮ್ಮ ಹೊಸ ಪಕ್ಷದ ನೀತಿ ನಿಯಮಗಳನ್ನು ಸ್ಪಷ್ಟವಾದ ದೃಷ್ಟಿಕೋನದೊಂದಿಗೆ ಜನರ ಮುಂದಿಟ್ಟಿದ್ದಾರೆ. ಅವರ ಗುರಿ ಬಹಳ ಸ್ಪಷ್ಟವಾಗಿದೆ. ಸಮಾಜದ ಕಟ್ಟಕಡೆಯ ಬಡವರು, ಸಶಕ್ತೀಕರಣದ ನಿರೀಕ್ಷೆಯಲ್ಲಿರುವ ಮಹಿಳೆಯರು ಮತ್ತು ಭವಿಷ್ಯದ ಕನಸು ಕಾಣುತ್ತಿರುವ ಯುವ ಜನತೆ, ಈ ವರ್ಗಗಳನ್ನು ಗುರಿಯಾಗಿಸಿಕೊಂಡು ಅವರು ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳು ಇಂದು ದೇಶದಾದ್ಯಂತ ಬಿಸಿ ಚರ್ಚೆಯ ವಿಷಯವಾಗಿದೆ. ಸಹಜವಾಗಿಯೇ ವಿಮರ್ಶಕರು ಮತ್ತು ವಿರೋಧಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ಕೇವಲ ಉಚಿತ ಕೊಡುಗೆಗಳ ರಾಜಕೀಯ, ಇದರಿಂದ ರಾಜ್ಯ ದಿವಾಳಿಯಾಗ್ತದೆ ಎಂದು ಲೇವಡಿ ಮಾಡ್ತಿದ್ದಾರೆ. ಆದರೆ ಈ ಟೀಕಾಕಾರರಿಗೆ ಸೂಕ್ತ ಉತ್ತರ ಸಿಗಬೇಕಾದ್ರೆ ಅವರು ಒಮ್ಮೆ ಪಕ್ಕದ ರಾಜ್ಯವಾದ ಕರ್ನಾಟಕದ ಪರಿಸ್ಥಿತಿಯತ್ತ ಕಣ್ಣಾಯಿಸಬೇಕಿದೆ. ನೆನಪಿಸಿಕೊಳ್ಳಿ, ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯ ಕಣ ರಂಗೇರಿದ್ದ ಸಂದರ್ಭ. ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರಿಗೆ 5 ಗ್ಯಾರಂಟಿಗಳನ್ನು ಘೋಷಿಸಿದಾಗ ಇಡೀ ದೇಶದ ಆರ್ಥಿಕ ತಜ್ಞರು ಮತ್ತು ವಿರೋಧ ಪಕ್ಷದ ನಾಯಕರು ಕರ್ನಾಟಕ ಆರ್ಥಿಕವಾಗಿ ದಿವಾಳಿಯಾಗ್ತದೆ ಎಂದು ಭವಿಷ್ಯ ನುಡಿದಿದ್ರು. ಆದರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ್ದೇನು ಗೊತ್ತಾ? ಕೊಟ್ಟ ಮಾತಿನಂತೆ ಮೊದಲ ಸಂಪುಟ ಸಭೆಯಲ್ಲೇ ಈ 5 ಯೋಜನೆಗಳಿಗೆ ದಿಟ್ಟವಾಗಿ ಅನುಮೋದನೆ ನೀಡಿತು. ಈ 5 ಗ್ಯಾರಂಟಿಗಳು ಕೇವಲ ಕಾಗದದ ಮೇಲಿನ ಅಕ್ಷರಗಳಾಗಲಿಲ್ಲ, ಜನರ ಬದುಕಿನ ಆಸರೆಯಾದವು. ಶಕ್ತಿ ಯೋಜನೆ ರಾಜ್ಯದ ಮೂಲೆ ಮೂಲೆಯ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಸ್ವಾತಂತ್ರ್ಯ ನೀಡಿತು. ಗೃಹಲಕ್ಷ್ಮಿ ಪ್ರತಿ ತಿಂಗಳು 2,000 ಹಣ ನೇರವಾಗಿ ಮನೆಯೊಡತಿಯ ಖಾತೆಗೆ ಜಮೆಯಾಗಿ ಅವರ ಆರ್ಥಿಕ ಸ್ವಾವಲಂಬನೆಗೆ ಮುನ್ನುಡಿ ಬರಿತು. ಅನ್ನಭಾಗ್ಯ ಹಸಿವು ಮುಕ್ತ ರಾಜ್ಯದ ಕನಸಿನೊಂದಿಗೆ ಉಚಿತ ಅಕ್ಕಿ ವಿತರಣೆ ಆರಂಭವಾಯಿತು. ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡುವ ಮೂಲಕ ಬಡವರ ಮನೆ ಬೆಳಕಿತು. ಯುವ ನಿಧಿ ಕೆಲಸದ ಹುಡುಕಾಟದಲ್ಲಿರುವ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಭತ್ಯೆ ನೀಡಿ ಬೆನ್ನಿಗೆ ನಿಂತಿತು. ಇಂದು ಈ ಯೋಜನೆಗಳ ಫಲಾನುಭವಿಗಳು ಕೋಟ್ಯಾಂತರ ಕುಟುಂಬಗಳು. ಬೆಲೆ ಏರಿಕೆ ಮತ್ತು ಹಣದುಬ್ಬರದ ಈ ಕಷ್ಟ ಕಾಲದಲ್ಲಿ ಸಾಮಾನ್ಯ ಜನರ ಕೈಗೆ ನೇರವಾಗಿ ಹಣ ತಲುಪಿಸುವ ಮೂಲಕ ರಾಜ್ಯದ ಆರ್ಥಿಕತೆಯ ಚಕ್ರ ಸುಸೂತ್ರವಾಗಿ ಬಲವಾಗಿ ನಡೆಯುವಂತೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ರಾಜಕೀಯದಲ್ಲಿ ಅಸಾಧ್ಯ ಎನಿಸಿದ್ದನ್ನ ದಿಟ್ಟ ಇಚ್ಛಾಶಕ್ತಿಯಿಂದ ಸಾಧ್ಯವಾಗಿಸಿ ತೋರಿಸಿದ ಕರ್ನಾಟಕದ ಈ ಬೃಹತ್ ಯಶಸ್ಸೇ ಇಂದು ತಮಿಳುನಾಡಿನಲ್ಲಿ ವಿಜಯ್ ಅವರಿಗೆ ಅತಿದೊಡ್ಡ ಸ್ಫೂರ್ತಿಯಾಗಿದೆ. ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಪ್ರಣಾಳಿಕೆಯನ್ನ ಕೇವಲ ರಾಜಕೀಯ ಕೋನದಿಂದ ಟೀಕಿಸುತ್ತಿರುವವರು ಒಂದು ಬಹುಮುಖ್ಯ ವಿಷಯವನ್ನ ಮರೆತಾ ಇದ್ದಾರೆ. ಅದೇ ಜನರ ನಾಡಿಮಿಡಿತ. ವಿಜಯ್ ಕೇವಲ ಸಿನಿಮಾಗಳಲ್ಲಿ ಪಂಚ್ ಡೈಲಾಗ್ ಹೊಡೆದು ಅಬ್ಬರಿಸುವ ನಾಯಕನಲ್ಲ. ಅವರು ಕಳೆದ 10 ವರ್ಷಗಳಿಂದ ವಿಜಯ್ ಮಕ್ಕಳ ಇಯಕ್ಕ ಮೂಲಕ ಸಾವಿರಾರು ಸಮಾಜಮುಖಿ ಕೆಲಸಗಳನ್ನ ಸದ್ದಿಲ್ಲದೆ ಮಾಡ್ತಾ ಬಂದಿದ್ದಾರೆ. ಜನರ ಕಷ್ಟ ಸುಖಗಳನ್ನ ಹತ್ತಿರದಿಂದ ಕಂಡಿದ್ದಾರೆ. ರಾಜಕೀಯದಲ್ಲಿ ಗ್ಯಾರಂಟಿ ಎಂಬುದು ಕೇವಲ ಮತ ಬ್ಯಾಂಕ್ ತುಂಬಿಸಿಕೊಳ್ಳುವ ತಂತ್ರವಲ್ಲ, ಬದಲಾಗಿ ಅದು ಜನರ ಜೀವನ ಮಟ್ಟ ಸುಧಾರಿಸುವ ಅತಿ ದೊಡ್ಡ ಜವಾಬ್ದಾರಿ ಎಂದು ವಿಜಯ್ ಗಾಢವಾಗಿ ನಂಬಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ತನ್ನ ಮಾತನ್ನು ಉಳಿಸಿಕೊಂಡಂತೆ ತಮಿಳುನಾಡಿನಲ್ಲಿ ವಿಜಯ್ ಕೂಡ ತಾವು ನೀಡಿದ ಭರವಸೆಗಳನ್ನು ಈಡೇರಿಸುವಲ್ಲಿ ಕಿಂಚಿತ್ತೂ ಹಿಂದೆ ಸರಿಯೋದಿಲ್ಲ ಎಂಬ ಅಚಲ ನಂಬಿಕೆ ಅವರ ಅಭಿಮಾನಿಗಳಲ್ಲಿ ಮತ್ತು ಅಲ್ಲಿನ ಮತದಾರರಲ್ಲಿದೆ. ಯಾವುದೇ ಹೊಸ ವ್ಯವಸ್ಥೆ ಅಥವಾ ಬದಲಾವಣೆ ಬಂದಾಗ ಟೀಕೆಗಳು ಬರೋದು ಸಹಜ. ನೆನಪಿರಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕಟುವಾಗಿ ಟೀಕಿಸಿದವರೇ ಇಂದು ಅದರ ಫಲಾನುಭವಿಗಳಾಗಿದ್ದಾರೆ. ಅದೇ ಹಾದಿಯಲ್ಲಿ ಸಾಗ್ತಿರುವ ವಿಜಯ್ ವ್ಯವಸ್ಥೆಯ ಬದಲಾವಣೆಗೆ ನಾಂದಿ ಹಾಡ್ತಿದ್ದಾರೆ. ಕೊಟ್ಟ ಮಾತಿನಂತೆ ನಡೆಯೋದು ಕಷ್ಟವಿರಬಹುದು, ಆದರೆ ಖಂಡಿತ ಅಸಾಧ್ಯವಿಲ್ಲ ಎಂಬುದನ್ನು ಕರ್ನಾಟಕ ಇಡೀ ದೇಶಕ್ಕೆ ಸಾಬೀತುಪಡಿಸಿದೆ. ಈಗ ವಿಜಯ್ ಅವರ ಸರದಿ, ಅವರ ಸಂಕಲ್ಪ ಮತ್ತು ಪ್ರಾಮಾಣಿಕತೆ ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆ ಬರೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ.